ಬೆಳಿಗ್ಗೆ ಬೆಳಿಗ್ಗೆ 3 ಮಾಸ್ಕೆಟಿಯರ್ಸ್ ಥರ ಮಾಸ್ಕ್ ಹಾಕ್ಕೊಂಡು ಕಾಲಲ್ಲೊಂದು ಕಿತ್ತೋಗಿರೋ ಶೂ ಹಾಕ್ಕೊಂಡು ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ ಸ್ನೇಹಿತರೆ? ಮನೆ ಪಕ್ಕ ಒಂದು ಖಾಲಿ ಸೈಟ್ ಇದೆ. ಆ ಸೈಟ್ ಪಕ್ಕ ಒಂದು ಹಲಸಿನ ಮರ ಇದೆ. ಆ ಹಲಸಿನ ಮರದಿಂದ ಒಂದಿಷ್ಟು ಹಲಸಿನ ಎಲೆಗಳನ್ನ ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಎಲೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಖಾಲಿ ಸೈಟ್ ಬಗ್ಗೆ ಹೇಳಬೇಕು. ಸ್ನೇಹಿತರೆ, ನಾವು ಬೆಂಗಳೂರಿನವರು ಖಾಲಿ ಸೈಟನ್ನ ಯಾವತ್ತಾದರೂ ಖಾಲಿ ಬಿಟ್ಟಿದ್ದೀಯಾ ಅದನ್ನು ಡಸ್ಟ್ಬಿನ್ ಮಾಡೋದ್ರಲ್ಲಿ ನಾವು ಎತ್ತಿದ ಕೈ. ಇಲ್ಲೂ ಕೂಡ ಅಷ್ಟೇ, ಮರದ ಕೆಳಗಡೆ ಸಾಕಷ್ಟು ಕಸ ಇರೋದ್ರಿಂದ ಮಾಸ್ಕ್ ಹಾಕ್ಕೊಂಡು ಶೂ ಹಾಕ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಇನ್ನು ಹಲಸಿನ ಎಲೆ ಯಾಕೆ ಅಂತ ಅಂದರೆ, ಸೋದರ ಮಾವ ಊರಿಂದ ಬಂದಿದ್ದಾರೆ. ಅನಿಲ್ ಕೂಡ ಊರಿಗೆ ಹೋಗಿದ್ರು. ಅನಿಲ್ ಅಂದರೆ ನನ್ನ ಹಸ್ಬೆಂಡ್, ಅವರು ಕೂಡ ಊರಿಗೆ ಹೋಗಿದ್ರು. ಸೊ ಸಂಡೇ ಆಗಿರೋದ್ರಿಂದ ಎಲ್ಲರೂ ಎದ್ದ ತಕ್ಷಣ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಲಿ ಅಂತ ಹಲಸಿನ ಕೋಟೆ ಇಡ್ಲಿ ಮಾಡೋಣ ಅಂತ ನಿನ್ನೆ ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಸೊ ಇಲ್ಲಿಂದ ಒಂದಿಷ್ಟು ಎಲೆಗಳನ್ನು ಕಿತ್ಕೊಂಡು ಹೋಗಿ ಹಲಸಿನ ಕೋಟೆ ಮಾಡೋಣ. ಊರಲ್ಲಾದರೆ ವಾತಾವರಣವೂ ಚೆನ್ನಾಗಿರುತ್ತೆ, ಆ ಮರಗಳ ಮೇಲಿರುವಂಥ ಎಲೆಗಳು ಕೂಡ ಕ್ಲೀನಾಗಿರುತ್ತೆ. ಇಲ್ಲಿ ಸೈಡ್ ಪರಿಸ್ಥಿತಿ ನೋಡಿದ್ರಲ್ಲ, ಎಲೆಗಳ ಪರಿಸ್ಥಿತಿನೂ ಅಷ್ಟೇ. ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ನಾನು ಕೊಟ್ಟೆಯನ್ನು ಕಟ್ತಾ ಇದ್ದೀನಿ. ಇವತ್ತು ರಾತ್ರಿ ರುಬ್ಬಿಟ್ಟಿರೋ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಶೀತ ಇದೆ ಆದರೂ ಕೂಡ ಫರ್ಮೆಂಟೇಷನ್ ಚೆನ್ನಾಗೇ ಬಂದಿದೆ. ಊರಿಂದ ಬಂದವರೆಲ್ಲ ಇನ್ನೂ ಮಲಗಿದ್ದಿದ್ದರಿಂದ ನಾನು ಲೈಟ್ ಆಫ್ ಮಾಡಿಕೊಂಡು ಕತ್ಲಲ್ಲೇ ಕೊಟ್ಟೆ ಕಟ್ತಾ ಕೂತಿದ್ದೀನಿ. ಮೊಬೈಲ್ ಏನು ಫ್ಲ್ಯಾಶ್ ಲೈಟ್ ಇದೆ ಅದೇ ಸಾಕಾಗುತ್ತೆ ಅನಿಸುತ್ತೆ. ಸೊ ಒಂದೇ ಸೈಜಿನ 4 ಎಲೆಗಳನ್ನು ತೊಗೊಳ್ತಾ ಇದ್ದೀನಿ. ಚೂರು ಹೆಚ್ಚು ಕಮ್ಮಿ ಇದ್ರೂ ನಡೆಯುತ್ತೆ, ಬಟ್ ಒಂದೇ ಸೈಜಲ್ಲಿದ್ದರೆ ಕೊಟ್ಟೆ ನೋಡೋಕ್ಕೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೊಟ್ಟೆ ಕಟ್ಟೋಕ್ಕೆ ಏನು ಕಡ್ಡಿ ಬಳಸ್ತಾ ಇದ್ದೀನಿ. ಇದನ್ನು ಸಿಗರ್ ಅಂತಾರೆ. ಇದು ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಾವು ಇದನ್ನು ಸಿಗರು ಅಂತೀವಿ. ಸೊ ಸ್ನೇಹಿತರೆ, ಈ ಥರ ಇದೆಲ್ಲ, ಈ ಥರ ಕಡ್ಡಿ ಮಂಗಳೂರು ಸ್ಟೋರ್ ಅಂದರೆ ಮಂಗಳೂರು ಸ್ಟೋರ್ ಇವಾಗ ಪ್ರತಿ ಏರಿಯಾದಲ್ಲೂ ಒಂದು ಮಂಗಳೂರು ಸ್ಟೋರ್ ಇದೆ. ಬಟ್ ನಾನು ಹೆಚ್ಚಾಗಿ ಹೋಗೋದು ದಿವಾಕರಣ್ಣ ಅಂತ ಇದ್ದಾರೆ. ನಮ್ಮದು RT ನಗರದಲ್ಲೂ ಅವ್ರ ಸ್ಟೋರ್ ಇದೆ ಮತ್ತು ಸಹಕಾರ ನಗರದಲ್ಲೂ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದಲೇ ಜಾಸ್ತಿ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋದು. ಸೊ ಈ ಥರ ಕೊಟ್ಟೆ ಕಟ್ಟೋದು. ಊರಲ್ಲೆಲ್ಲ ಆದರೆ ಹಲಸಿನ ಎಲೆ ಕೊಟ್ಟೆ ಕಟ್ಟೋಕ್ಕೆ ಹಿಂದಿನ ದಿನವೇ ಹಲಸಿನ ಎಲೆ ಕುಯ್ಕೊಂಬಂದು ಇಟ್ಕೊತೀವಿ, ಅಥವಾ ಅದರಿಂದ ಸ್ವಲ್ಪ ಮೆತ್ತಗಾಗಿರುತ್ತೆ. ಇವಾಗ ಫ್ರೆಶ್ ಆಗಿ ಕುಯ್ಕೊಂಬಂದಿರೋದ್ರಿಂದ ಎಲೆಗಳು ಸ್ವಲ್ಪ ಸ್ಟಿಫ್ ಅಥವಾ ಗಟ್ಟಿಯಾಗಿದೆ. ಸೊ ಮೊದಲನೇ ಕೊಟ್ಟೆ ರೆಡಿ. ಹೀಗೆ ಸುಮಾರಷ್ಟು ಕೊಟ್ಟೆಗಳನ್ನ ಮಾಡಿದ್ದೆ ನಾನು. ಸೊ ಒಂದು ಬ್ಯಾಚ್ ರೆಡಿ ಆಗ್ತಿದ್ದ ಹಾಗೆ ಅಮ್ಮ ಅದ್ರ ಸ್ಟೆಮ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಇಡ್ಲಿ ಎರೆದಿಟ್ರು. ನಮ್ಮ ಮಲೆನಾಡು ಕರಾವಳಿ ಭಾಗದಲ್ಲಿ ಹಲಸಿನ ಎಲೆ, ಬಾಳೆ ಎಲೆ ಕೊಟ್ಟೆಗಳನ್ನು ಬೇಯಿಸೋಕೆ ಸಪ್ರೇಟಾಗಿ ಕೊಟ್ಟಿಗೆ ಅಟ್ಟೆ ಅಂತಲೇ ಬರುತ್ತೆ. ಅದು ಈ ರೀತಿ ಇರುತ್ತೆ. ಇನ್ನು ಮಧ್ಯಾಹ್ನಕ್ಕೆಲ್ಲ ನಾವು ಒಂದು ಫಂಕ್ಷನ್ಗೆ ಹೋಗಬೇಕು. ನನ್ನ ಕಸಿನ್ ಮಗುವಿನ ಚೌಲ ಕಾರ್ಯಕ್ರಮ ಇದೆ. ಚೌಲ 2 ದಿವಸ ಮೊದಲೇ ಆಗಿದೆ. ಇವತ್ತು ಬಾಡೂಟ ಇದೆ, ಮರಿ ಹೊಡಿತಾ ಇದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ಅನಿಲ್ಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀನಿ. ಅನಿಲ್ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಸೊ 11 o'clock ಆಗ್ತಾ ಬಂತು. ನಾನು ಅಭಿ ರೆಡಿಯಾಗಿ ಫಂಕ್ಷನ್ಗೆ ಬಂದ್ವಿ. ಅವನು ನನ್ನ ಮಗ ಅಭಿ. ಈ ಪಾಪು ಇದೆಯಲ್ಲ, ಇವನ ಹೆಸರು ಪೂರ್ವಿಕ್. ಇವನ್ನೇ ಇವತ್ತು ಮುಂಡನಿದ್ದು. ಇವರು ನಮ್ಮ ಮಾಮ. ಮಧ್ಯದಲ್ಲಿರೋದು ರಾಜಣ್ಣ ಅಂತ ನಮ್ಮೂರವರು. ಆ ಕಡೆ ಇದ್ದಿದ್ದು ಇವರು ಸೌಮ್ಯ ಅತ್ತೆ. ಇದು ಜಡೆಮುನೀಶ್ವರ ಸ್ವಾಮಿ ದೇವಸ್ಥಾನ. ಲೊಕೇಶನು ಡಾಲರ್ಸ್ ಕಾಲನಿಯಲ್ಲಿದೆ. ತುಂಬ ಜನ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಮೊದಲು ಈ ದೇವಸ್ಥಾನ ಚಿಕ್ಕದಾಗಿತ್ತು, ಇವಾಗ ಮತ್ತೆ ಹೊಸದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ಯಾವತ್ತಾರು ಆದರೆ ಈ ದೇವಸ್ಥಾನವನ್ನು ಪೂರ್ತಿ ತೋರಿಸ್ತೀನಿ. ಡೋರ್ ಕ್ಲೋಸ್ ಇದೆ ಇವಾಗ. ಇವಳು ನನ್ನ ಕಸಿನ್ ಸೌಮ್ಯ ಅಂತ. ಇವಳದೇ ಮಗುದು ಮುಂಡನಿದ್ದಿದ್ದು. ಸೊ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ. ಮಸ್ತಾಗಿ ಪಾಯಸ, ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಕಬಾಬು, ಚಿಕನ್ ಪೆಪ್ಪರ್ ಡ್ರೈ, ಹೀಗೆ ಮಸ್ತ್ ಆದಂತಹ ನಾನ್ ವೆಜ್ ಊಟ ಇತ್ತು. ಬರಬೇಕಾದ್ರೆ ನಾನು ಅಭಿ ಅಲ್ಲೊಂದು ಹಣ್ಣಿನ ಗಾಡಿ ನೋಡಿದ್ವಿ. ಇಲ್ಲಿ ಮ್ಯಾಂಗೋಸ್ಟನ್ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿ ಹಣ್ಣುಗಳಿದ್ದು ಸಾಕಷ್ಟು. ಅಂದರೆ ಊಟಿ ಆ್ಯಪಲ್ ಅಂತ ಏನಂತೀವಲ್ಲ ಅದು, ಇದು
ನಮ್ಮೆಲ್ಲರ ಫೇವ್ರೇಟ್ ನೇರಳೆ ಹಣ್ಣು, ಲೀಚಿ ಮತ್ತು ಚೆರಿ. ಹೀಗೆ ವಿಶೇಷವಾದಂಥ ಹಣ್ಣುಗಳು, ಸಾಮಾನ್ಯವಾಗಿ ಸಿಗುವಂಥ ಹಣ್ಣುಗಳ ಹೊರತಾಗಿಯೂ ಕೂಡ ಸಿಗುವಂತಹ ಅಪರೂಪದ ಹಣ್ಣುಗಳ ಒಂದು ಸ್ಟಾಲ್ ಇತ್ತು. ಅಷ್ಟೊತ್ತಿನಲ್ಲಿ ಅಬಿಗೆ ಕಂಡಿದ್ದು ರಸ್ತೆ ಮೇಲೆ ಹೋಗ್ತಾ ಇದ್ದಂತಹ ಒಂದು ವೈಟ್ ಕಲರ್ ತಾರ್. ಸ್ನೇಹಿತರೆ, ತಾರಲ್ಲಿ ರೆಡ್ಡು ಮತ್ತು ಬ್ಲ್ಯಾಕು ವೆರಿ ಕಾಮನ್ ಅನ್ಬೋದು. ಬೇಜ್ ಕೂಡ ತುಂಬಾ ಇದೆ, ಬಟ್ ವೈಟು ಅಪರೂಪ. ಸೊ ಅದೊಂದು ಚೆನ್ನಾಗಿತ್ತು. ನಾನು ಅಭಿ ಸ್ವಲ್ಪ ಲೀಚಿ ತೊಗೊಂಡು ಬಂದ್ವಿ. ಅದರಲ್ಲೊಂದು ಅರ್ಧ ಹಣ್ಣನ್ನು ವಾಶ್ ಮಾಡಿಕೊಂಡು ಇವಾಗಲೇ ತಿಂದ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.